ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಎಸ್ಪಿಎಂ ನ್ಯೂಸ್ಗೆ ಸ್ವಾಗತ. ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕ್ಲಸ್ಟರ್ ಹಂತದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ನಡೆಸುತ್ತಿರುವ ಮಕ್ಕಳ ಹಬ್ಬ ಎಂಬ ಕಾರ್ಯಕ್ರಮಗಳು ಪ್ರಯೋಜನಕಾರಿಯಾಗಿವೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಹೇಳಿದರು. ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಹಾರೋಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಇಫೆಲ್ಎನ್ ಮಕ್ಕಳ ಕಲಿಕಾ ಹಬ್ಬದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಕೋವಿಡ್ನ ಸಮಯದಲ್ಲಿ ಮಕ್ಕಳು ಶಾಲೆಗೆ ಹೋಗದ ಕಾರಣ ಕಲಿಕೆಯಲ್ಲಿ ಹಿಂದುಳಿದಿದ್ದರು. ಈ ಕಾರಣದಿಂದ ಅವರಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಕಲಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ 1-5ನೇ ತರಗತಿಯ ಮಕ್ಕಳಿಗೆ ವಿಶೇಷ ಕಲಿಕಾ ತರಬೇತಿಗಳನ್ನು ನೀಡಿ ಅವರು ಕಲಿತಿರುವ ಶೈಕ್ಷಣಿಕ ಪ್ರಗತಿಯನ್ನು ಪ್ರದರ್ಶನ ಮಾಡುವ ಸಲುವಾಗಿ ಕಲಿಕಾ ಹಬ್ಬವನ್ನು ಮಾಡುತ್ತಿದ್ದು, ಮಕ್ಕಳಿಗೆ ಪೋಷಕರು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾರೋಹಳ್ಳಿ ಚಂದ್ರಪ್ಪ ಮಾತನಾಡಿ, ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವಂತಹ ಜನರು ಹೆಚ್ಚಾಗಿರುವ ಸಮಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹಮ್ಮಿಕೊಳ್ಳುತ್ತಿರುವ ಕಾರ್ಯಕ್ರಮಗಳು ಮಕ್ಕಳಿಗೆ ಹೆಚ್ಚೆಚ್ಚು ಪ್ರಯೋಜನವಾಗುತ್ತಿವೆ. ಕಲಿಕಾ ಹಬ್ಬ, ಪ್ರತಿಭಾ ಕಾರಂಜಿ, ಮೆಟ್ರಿಕ್ ಮೇಳ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಮಕ್ಕಳನ್ನು ಮತ್ತಷ್ಟು ಉತ್ತೇಜನಪಡಿಸುತ್ತವೆ. ಇದರ ಜೊತೆಗೆ ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಸೌಲಭ್ಯಗಳನ್ನು ಮಕ್ಕಳು ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು. ಶಾಲೆಯ ಮುಖ್ಯ ಶಿಕ್ಷಕಿ ಕಮಲಮ್ಮ ಮಾತನಾಡಿ, ಕ್ಲಸ್ಟರ್ ಮಟ್ಟದ 14 ಶಾಲೆಗಳಿಂದ ಸುಮಾರು 150ಕ್ಕೂ ಹೆಚ್ಚು ಮಕ್ಕಳು ಮಕ್ಕಳ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ. ಪಠ್ಯಪುಸ್ತಕಗಳಲ್ಲಿ ಕಲಿಯುವ ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಮಕ್ಕಳು ಭಾಗವಹಿಸುವುದರಿಂದ ಅವರ ಬುದ್ಧಿ ವಿಕಸನವಾಗುವುದರ ಜೊತೆಗೆ ಅವರು ಕಲಿಕೆಯ ಕಡೆಗೆ ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ಶಿಕ್ಷಕರು ಹೇಳಿಕೊಟ್ಟ ಪಾಠಗಳನ್ನು ಬೇಗನೆ ಗ್ರಹಿಸಿಕೊಳ್ಳುವಂತಹ ಸಾಮರ್ಥ್ಯವು ಅವರಲ್ಲಿ ವೃದ್ಧಿಯಾಗಲಿದೆ ಎಂದರು. ಸಿಆರ್ಪಿವಿ ಮುನಿಯಪ್ಪ ಮಾತನಾಡಿ, ಕ್ಲಸ್ಟರ್ ಹಂತದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಕಲಿಕೆಯಲ್ಲಿ ಹಿಂದುಳಿದಿದ್ದ ಮಕ್ಕಳ ಕಲಿಕೆಯನ್ನು ಉತ್ತೇಜಿಸುವ ಕಾರ್ಯಕ್ರಮವಾಗಿರುವುದರಿಂದ ಸ್ಥಳೀಯ ಆಡಳಿತ ಮತ್ತು ಪೋಷಕರ ಸಹಭಾಗಿತ್ವ ಅಗತ್ಯವಾಗಿ ಬೇಕಾಗುತ್ತದೆ ಎಂದರು. ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಾದೇವಿ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾ ಚಂದ್ರಶೇಖರ್, ಪಿಡಿಒ ಆರ್.ಜಿ. ಸೌಮ್ಯ, ಕಾರ್ಯದರ್ಶಿ ರಾಜೇಶ್, ಶಿಕ್ಷಕರಾದ ಮೋಹನ್ ಕುಮಾರ್ ಸೇರಿದಂತೆ ಎಲ್ಲಾ ಶಾಲೆಗಳ ಶಿಕ್ಷಕರು ಮಕ್ಕಳು ಹಾಜರಿದ್ದರು. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಇವತ್ತು ಈ ಭಾಗದಲ್ಲಿ ಕಲಿಕಾ ಉತ್ಸವ ಅಂತ ಮಾಡ್ತಾ ಇದ್ದಾರೆ. ಕಲಿಕಾ ಕಾರ್ಯಕ್ರಮಕ್ಕೆ ವಿಜಯವಾಡ ಕ್ಲಸ್ಟರ್ ಭಾಗದ ಎಲ್ಲ ಶಾಲೆಯಿಂದ ಮುಖ್ಯ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಮಕ್ಕಳು ಕೂಡ ಬಂದಿರ್ತಾರೆ. ಇದೊಂದು ಸರ್ಕಾರಿ ಕಾರ್ಯಕ್ರಮ. ಬಹಳ ಅಚ್ಚುಕಟ್ಟಾಗಿ ಈ ಭಾಗದ ಎಲ್ಲ ನಾಯಕರು ಮತ್ತು ಶಾಲೆಯ STMCಯ ಅಧ್ಯಕ್ಷರಾದ ಮಂಜುನಾಥ್ ಅವರು ಕೂಡ ಮಾಡಿ ಕಾರ್ಯಕ್ರಮ. ಈ ಮಕ್ಕಳಲ್ಲಿ ಇವತ್ತು ಸರ್ಕಾರಿ ಶಾಲೆ ಅಂದರೆ ಕೇವಲವಾಗಿ ನೋಡ್ತಾರೆ. ಸರ್ಕಾರಿ ಶಾಲೆ ಅಂದರೆ ಏನು ಮಕ್ಕಳು ವಿದ್ಯಾವಂತರಾಗಲ್ಲ, ಏನು ಅಕ್ಷರ ಕಲಿಯಲ್ಲ ಅಂತ ಅಂತಾರೆ. ಇಲ್ಲಿ ಮಕ್ಕಳು ನೋಡ್ತಾ ಇದ್ದೀವಿ, ನಿಜವಾಗ್ಲೂ ಯಾವುದೇ ಖಾಸಗಿ ಶಾಲೆ ಮಕ್ಕಳಿಗಿಂತನೂ ಉತ್ತಮವಾದ ಮಕ್ಕಳು. ಯಾಕಂದರೆ ಇವತ್ತು ಈ ಕಾರ್ಯಕ್ರಮ ಏನು ಕಲಿಕಾ ಹಬ್ಬ ಏನು ಮಾಡ್ತಾ ಇದ್ದಾರೋ, ಇಲ್ಲಿ ಮಕ್ಕಳ ಅಕಸ್ಮಾತ್ ಏನಾದರೂ ಹಿಂದುಳಿದಿದ್ದರೆ ಆ ಮಕ್ಕಳನ್ನ ಉನ್ನತವಾಗಿ ಇರೋಂಥ ಮಕ್ಕಳ ಜೊತೆಯಲ್ಲಿ ಅವ್ರನ್ನ ಬೆಳೆಸೋ ಅಂಥ ಶಿಕ್ಷಕರಿಗೆ ಒಂದು ಚಾಲೆಂಜ್ ಆಗಿ ಕೊಡ್ತಾವ್ರೆ. ಆ ಮಕ್ಕಳು ಏನಾದರೂ ಸ್ವಲ್ಪ ವಿದ್ಯೆನಲ್ಲೋ ಇಲ್ಲ ಗಣಿತದಲ್ಲೋ ಇಲ್ಲ ಬರವಣಿಗೆನಲ್ಲೋ ಹಿಂದುಳಿದಿದ್ರೆ ಆ ಮಕ್ಕಳನ್ನ ಚೆನ್ನಾಗಿ ಓದೋಂಥ ಮಕ್ಕಳ ಜೊತೆಯಲ್ಲಿ ಮತ್ತೆ ಅವ್ರನ್ನ ತಿದ್ದೋ ಅಂಥ ಕೆಲಸ ಶಿಕ್ಷಕರಿಗೆ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ತುಂಬ ಸಂತೋಷದ ಕೆಲಸ. ಹೇಳಿ ಸರ್. 2024-25 ಸಾಲಿನ ಕಲಿಕಾ ಹಬ್ಬ, ಮಕ್ಕಳ ಕಲಿಕಾ ಹಬ್ಬ ಅಂತ ಯಾಕೆ ಇದನ್ನು ಆಯೋಜನೆ ಮಾಡೋದು ಸರ್ಕಾರ ಅಂದರೆ, ಕರೋನಾ ಏನು ಬಂದಿತ್ತು ಆ ಸಂದರ್ಭದಲ್ಲಿ ಕಲಿಕೆಗೆ ಭಾಳಷ್ಟು ಅಡಚಣೆ ಉಂಟಾಗಿತ್ತು. ಆ ಕಲಿಕೆಯನ್ನು ಹೋಗಲಾಡಿಸೋದಕ್ಕಾಗಿ ಕಳೆದ ವರ್ಷದಲ್ಲಿ ಕಲಿಕಾ ಚೇತರಿಕೆ ವರ್ಷ ಅಂತ ಆಚರಣೆ ಮಾಡಿದ್ದೀವಿ. ಈಗ ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂತ ಆಚರಣೆ ಮಾಡೋದ್ರ ಮೂಲಕ ಈಗ ಮಕ್ಕಳ ಕಲಿಕಾ ಹಬ್ಬ ಅದು 1-5ನೇ ತರಗತಿ ಮಕ್ಕಳಿಗೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಅತ್ಯುತ್ತಮವಾದ ಕಾರ್ಯಕ್ರಮ ಆಗಿದೆ ಸರ್. ಇದು ಇಡೀ ನಮ್ಮ ಬಿಜವಾಡ ಕ್ಲಸ್ಟರ್ ವ್ಯಾಪ್ತಿಯ ಸುಮಾರು 14 ಶಾಲೆಗಳ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ.